ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆ ಸ್ವಾಮೀಜಿ ಯಾರು ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಜ್ಯದ ಪ್ರಭಾವಿ ಸ್ವಾಮೀಜಿ ಭೇಟಿಯಾಗಿದ್ದ ಗ್ಯಾಂಗ್. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ನಿರ್ಮಲಾನಂದನಾಥ ಶ್ರೀ ಭೇಟಿಯಾಗಿ ಮಾತುಕತೆ ಮಾಡಿದ್ರ ಹಾಗಾದ್ರೆ? ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ದಾರೆ. ಸ್ವಾಮೀಜಿ ಭೇಟಿಯಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್. ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿದ್ದ ವಿಠಲ್ ಗೌಡ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ. ಆ ಒಂದು ಫೋಟೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು, ಗಿರೀಶ್ ಮಠಣ್ಣನವರಾಗಿರಬಹುದು, ಜೊತೆಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಆ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಎಂಬ ಕುತೂಹಲ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅದು ಕೂಡ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಈ ಒಂದು ಫೋಟೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಅಂದರೆ ಇತ್ತೀಚಿನ ಫೋಟೋ ಅಲ್ಲ, ಹಳೆ ಫೋಟೋ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯಕ್ಕೆ. ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. 3 ಜನ ಹೋಗಿ ಭೇಟಿ ಮಾಡುವಂಥದ್ದು ಏನಿತ್ತು, ಈ ಒಂದು ಏನು ಧರ್ಮಸ್ಥಳದಲ್ಲಿ ಆಗಿದೆ ಆ ಒಂದು ವಿಚಾರವಾಗಿ ಏನಾದರೂ ಪ್ರಸ್ತಾಪ ಮಾಡಿದ್ದಾರಾ, ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಅಥವಾ ಏನಾದರೂ ಆಶೀರ್ವಾದ ಪಡೆಯಲಿಕ್ಕೆ ಹೋಗಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಒಂದು ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಇದ್ದಾನೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿದ್ದಾರೆ, ಗಿರೀಶ್ ಮಠಣ್ಣವರಿದ್ದಾರೆ, ಜೊತೆಗೆ ವಿಠಲ್ ಗೌಡ ಕೂಡ ಈ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಷ್ಟೂ ಜನ ಅಂದರೆ 4 ಜನರು ಕೂಡ ಅಲ್ಲಿಗೆ ಹೋಗುವಂಥ ಅನಿವಾರ್ಯತೆ ಏನಿತ್ತು, ಅಥವಾ ಯಾವ ಕಾರಣಕ್ಕೆ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಫೋಟೋದಲ್ಲಿ ಗಮನಿಸ್ತಾ ಇರಬಹುದು, ಎಲ್ಲರೂ ಕೂಡ ಹೋಗಿ ಭೇಟಿಯನ್ನು ಮಾಡಿದ್ದಾರೆ, ಜೊತೆಗೆ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಈ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಈ ಒಂದು ವಿಚಾರವಾಗಿ. ಯಾವ ಕಾರಣಕ್ಕೆ ಹೋಗಿ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ರು ಅಂತ ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ವಾಮೀಜಿಗಳು ರಾಜಕೀಯ ಮಾಡೋದನ್ನ ಬಿಟ್ಟು ಈ ಒಂದು ವಿಚಾರವಾಗಿ ಮಾತನಾಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ಮನವಿಯನ್ನ ಏನಾದರೂ ಮಾಡ್ಕೊಳ್ಳಿಕ್ಕೆ ಹೋಗಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಹಳ ಚರ್ಚೆಗೆ ಗ್ರಾಸ ಆಗಿದೆ ಈ ಒಂದು ಫೋಟೋ. ಸ್ವಾಮೀಜಿಯನ್ನ ಅದು ಕೂಡ ಈ ಒಂದು ಸಂದರ್ಭದಲ್ಲಿ, ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಇರೋದ್ರಿಂದ, ಅಂದರೆ ಇತ್ತೀಚೆಗೆ ಅಂತಲೇ ಒಂದೂವರೆ ವರ್ಷ ಆ ರೀತಿ ಆಗಿರಬಹುದು. ಏನಾದರೂ ಹಳೆಯ ಫೋಟೋ ಅಂದರೂ ಕೂಡ ಮೇ ಬಿ ಒಂದೂವರೆ ವರ್ಷ ಅಷ್ಟೇ ಆಗಿರುತ್ತೆ. ಯಾಕೆಂದರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಧರ್ಮಸ್ಥಳದಲ್ಲಿ ಈ ಥರ ಎಲ್ಲ ಆಗಿದೆ, ಈ ಒಂದು ವಿಚಾರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಏನಾದರೂ ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಹೋಗಿದ್ರಾ? ನಿರ್ಮಲಾನಂದ ಶ್ರೀಗಳನ್ನ ಭೇಟಿಯಾಗಿದ್ಯಾಕೆ ಈ ಒಂದು ಗ್ಯಾಂಗ್? ಶ್ರೀಗಳ ಜೊತೆ ಬುರುಡೆ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಾ? ಕುತೂಹಲ ಕೆರಳಿಸಿದ ಸ್ವಾಮೀಜಿಗಳ ಭೇಟಿಯ ಫೋಟೋ. ತನಿಖೆ ನಡೆಸುವಂತೆ ಒತ್ತಡ ಹೇರಿದ್ದ ತಿಮರೋಡಿ ಅಂಡ್ ಟೀಮ್. ತಿಮರೋಡಿ ಮಠಣ್ಣನವರ ಜೊತೆ ಸೌಜನ್ಯ ಮಾವ ವಿಠಲ್ ಗೌಡ. ಶ್ರೀಗಳ ಜೊತೆ ಫೋಟೋದಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಪ್ರತ್ಯಕ್ಷ. ನಿರ್ಮಲಾನಂದ ಶ್ರೀಗಳನ್ನ ಈ ಗ್ಯಾಂಗ್ ಭೇಟಿಯಾಗಿದೆ. ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆ? ಜೊತೆಗೆ ಕುತೂಹಲ ಕೆರಳಿಸ್ತಾ ಇದೆ ಸ್ವಾಮೀಜಿಗಳ ಭೇಟಿಯ ಫೋಟೋ. ಯಾಕೆಂತಂದ್ರೆ ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಕೂಡ ನಾನಾ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸ್ವಾಮೀಜಿಯನ್ನ ಭೇಟಿ ಮಾಡಬೇಕಾಯಿತು, ಸ್ವಾಮೀಜಿಗಳನ್ನ ಭೇಟಿ ಮಾಡುವಂತಹ ವಿಷಯ ಏನಿತ್ತು ಅಂತ ಕೂಡ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಫೋಟೋ ವೈರಲ್ ಆಗ್ತಾ ಇರೋದರ ಹಿನ್ನೆಲೆ. ಇನ್ನು ಮುಖ್ಯವಾಗಿ ಏನಾದರೂ ಈ ಒಂದು ವಿಚಾರವಾಗಿ ನೀವು ಕೂಡ ಧ್ವನಿ ಎತ್ತಬೇಕು. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವಾಗಿ ನೀವು ಕೂಡ ಧ್ವನಿ ಎತ್ತಬೇಕು, ನಮ್ಮ ಜೊತೆ ನೀವು ಕೂಡ ಬೆಂಬಲವಾಗಿ ನಿಲ್ಲಬೇಕು ಅಂತ ಏನಾದರೂ ಮನವಿ ಮಾಡ್ಕೊಂಡ್ರ? ಆ ಒಂದು ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಅಥವಾ ಏನಾದರೂ ಆಶೀರ್ವಾದ ಪಡಿಲಿಕ್ಕೆ ಅಂತ ಅಲ್ಲಿಗೆ ಹೋಗಿದ್ರಾ? ನಾನಾ ರೀತಿಯ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಜೊತೆಗೆ ನೆಟ್ಟಿಗರು ಕೂಡ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕೆ ಹೋದ್ರಿ, ಸ್ವಾಮೀಜಿಯನ್ನ ಯಾಕೆ ಭೇಟಿ ಮಾಡಿದ್ರಿ, ಎಲ್ಲ ಪ್ರಶ್ನೆಗಳನ್ನು ಕೂಡ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಇನ್ನು ತಿಮರೋಡಿ ಅವರಿದ್ದಾರೆ ಫೋಟೋದಲ್ಲಿ, ಮಠಣ್ಣನವರಿದ್ದಾರೆ, ಜೊತೆಗೆ ಸೌಜನ್ಯ ಮಾವ ವಿಠಲ್ ಗೌಡ ಕೂಡ ಇದ್ದಾರೆ ಈ ಒಂದು ಫೋಟೋದಲ್ಲಿ. ಜೊತೆಗೆ ಮುಖ್ಯವಾಗಿ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಈ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ 4 ಜನರು ಹೋಗುವಂತಹ ಕೆಲಸ ಏನಿತ್ತು ಅಂತ ಕೂಡ ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
ಇನ್ನೇನಾದರೂ ಈಗ ಬುರುಡೆ ಕೇಸ್ ಏನಿದೆ ಅಂದರೆ ಈ ಒಂದು ವಿಚಾರವಾಗಿ ಈ ಒಂದು ವಿಚಾರವಾಗಿ ಏನಾದರೂ ಚರ್ಚೆ ಮಾಡಿದ್ದಾರಾ ನಿರ್ಮಲಾನಂದ ಶ್ರೀಗಳ ಜೊತೆ ಅಂತ ಕೂಡ ಸದ್ಯಕ್ಕೆ ಪ್ರಶ್ನೆ ಮೂಡ್ತಾ ಇರೋದು. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಏನಾಗಿದೆ, ಈ ಕೆಲವೊಂದಿಷ್ಟು ಆರೋಪಗಳನ್ನ ಚಿನ್ನಯ್ಯ ಮತ್ತು ಅವರ ಟೀಮ್ನವ್ರು ಮಾಡಿದ್ರು. ಆ ಆರೋಪಗಳ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿರಬಹುದು, ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿರಬಹುದು. ಈ ಒಂದು ವಿಚಾರವಾಗಿ ನೀವು ಕೂಡ ಧ್ವನಿ ಎತ್ತಿ ಅಂತ ಕೂಡ ಮನವಿಯನ್ನು ಮಾಡ್ಕೊಂಡಿರ್ಬೋದು, ಅಥವಾ ಇಲ್ಲ ನಾವು ಕೇವಲ ಆಶೀರ್ವಾದವನ್ನು ಪಡಿಲಿಕ್ಕೆ ಹೋಗಿದ್ದು ಅಂತ ಕೂಡ ಹೇಳುವ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಯಾವ ಕಾರಣಕ್ಕೆ ಹೋಗಿ ಭೇಟಿ ಮಾಡಿದ್ರಿ ಅಂತ ನೆಟ್ಟಿಗರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ ಈ ಒಂದು ಪ್ರಕರಣ ನಾನಾ ರೀತಿಯ ತಿರುವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಫೋಟೋ ನೀವು ನೋಡ್ತಾ ಇದ್ದೀರಾ, ಏನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಮಠಣ್ಣನವರಾಗಿರಬಹುದು, ಚಿನ್ನಯ್ಯ ಆಗಿರಬಹುದು, ಜೊತೆಗೆ ವಿಠಲ್ ಗೌಡ ಅವರಾಗಿರಬಹುದು, ತಿಮರೋಡಿ ಅವರಾಗಿರಬಹುದು, 4 ಜನರು ಕೂಡ ಹೋಗಿ ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈ ಒಂದು ಫೋಟೋ ಕೂಡ ಭಾರೀ ವೈರಲ್ ಆಗ್ತಾ ಇದೆ, ಭಾರೀ ಸದ್ದು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಈ ಒಂದು ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೋಗಿ ಭೇಟಿ ಮಾಡಿದ್ರು, ಏನಾದರೂ ಈ ಒಂದು ವಿಚಾರವಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಏನಾದ್ರು ಪಡ್ಕೊಂಡಿದ್ದಾರಾ ಅಂತ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಶ್ರೀಗಳ ಜೊತೆ ಏನೆಲ್ಲ ಚರ್ಚೆ ಮಾಡಿರಬಹುದು ಅಂತ ಕೂಡ ಸದ್ಯಕ್ಕೆ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇವಲ ಧರ್ಮಸ್ಥಳದಲ್ಲಿ ಆದಂತಹ ಕೆಲವೊಂದಿಷ್ಟು ಪ್ರಕರಣಗಳು ಅಂತ ಏನು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಿದ್ದಾರಾ, ಸ್ವಾಮೀಜಿಗಳಿಗೆ ಕೆಲವೊಂದಿಷ್ಟು ವಿಚಾರವಾಗಿ ಏನಾದರೂ ತಿಳಿಸ್ಲಿಕ್ಕೆ ಅಂತ ಹೋಗಿದ್ರಾ, ನಾನಾ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ. ಯಾವಾಗಿನ ಫೋಟೋ ಅಂತ ಕೂಡ ಕ್ಲಾರಿಟಿ ಬೇಕಾಗತ್ತೆ. ಇದು ಸ್ವಲ್ಪ ಹಳೆ ಫೋಟೋ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇದು ಹಳೇದು ಅಂತಂದರೆ ಎಷ್ಟು ವರ್ಷದ ಹಳೇದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಫೋಟೋದಲ್ಲಿ ಚಿನ್ನಯ್ಯ ಕೂಡ ಇರೋದ್ರಿಂದ ಇತ್ತೀಚೆಗೆ ಅಂದರೆ 1-1.5 ವರ್ಷ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲ ಮೊದಲೇ ಏನಾದರೂ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರೋದ್ರಿಂದ ಈ ಒಂದು ಫೋಟೋಗೆ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಅದು ಕೂಡ ಶ್ರೀಗಳ ಜೊತೆ ಇರೋದ್ರಿಂದ ಈ ಒಂದು ವಿಚಾರವಾಗಿ ಒಂದು ಕ್ಲಾರಿಟಿಯನ್ನು ನೀಡಬೇಕಾಗತ್ತೆ. ಇನ್ನು ರಾಜಕೀಯ ಮಾಡೋದನ್ನು ಬಿಟ್ಟು ಈ ಒಂದು ವಿಚಾರವಾಗಿ ಧ್ವನಿ ಎತ್ತಬೇಕು ಅಂತ ಸಾಕಷ್ಟು ಬಾರಿ ಹೇಳಿದರು. ಹಾಗಾಗಿ ಏನಾದರೂ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಲಿಕ್ಕೆ ಅಂತ ಮನವಿಯನ್ನು ಏನಾದರೂ ಮಾಡ್ಕೊಳ್ಳೋಕೆ ಹೋಗಿದ್ರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಫೋಟೋವನ್ನು. ಒಂದು ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ, ನಾನಾ ರೀತಿಯ ಟ್ವಿಸ್ಟ್ಗಳು ಸಿಗ್ತಾ ಇದೆ, ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅಂಥದ್ರಲ್ಲಿ ಅದರ ನಡುವೆ ಈ ಒಂದು ಫೋಟೋ ವೈರಲ್ ಆಗಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ಬರ್ತಾ ಇದೆ. ಯಾವ ಕಾರಣಕ್ಕೆ ಹೋಗಿ ಭೇಟಿ ಮಾಡಿದ್ರು, ಏನೆಲ್ಲ ಚರ್ಚೆ ಮಾಡಿದ್ರು, ಮುಖ್ಯವಾಗಿ ಶ್ರೀಗಳನ್ನು ಈ ಒಂದು ವಿಚಾರವಾಗಿ ಭೇಟಿ ಮಾಡುವಂಥ ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇರೋದು. ಒಂದು ವೇಳೆ ಏನಾದರೂ ಆಶೀರ್ವಾದ ಪಡೀಲಿಕ್ಕೆ ಹೋದ್ರಾ ಅಂತ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಏಕೆಂತಂದರೆ ಈ ಒಂದು ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹಾಗಾಗಿ ನಾನಾ ರೀತಿಯ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಹೋಗಿರೋದ್ರಿಂದ ನೀವು ಗಮನಿಸ್ತಾ ಇರ್ಬೋದು, ಚಿನ್ನಯ್ಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಆ ಒಂದು ಫೋಟೋದಲ್ಲಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ರು. ಹಾಗಾಗಿ ಯಾವಾಗ ಹೋಗಿ ಈ ಒಂದು ಫೋಟೋ ತೆಗೆಯಲಾಗಿತ್ತು ಅನ್ನೋದು ಕೂಡ ನೋಡಬೇಕಾಗತ್ತೆ. ಈ ಒಂದು ವಿಚಾರವಾಗಿ ಏನಾದರೂ ಕ್ಲಾರಿಟಿ ಕೊಡ್ತಾರಾ ಅಂತ. ಸದ್ಯಕ್ಕಂತೂ ಸ್ವಾಮೀಜಿಗಳ ಭೇಟಿಯ ಫೋಟೋ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಸಾಕಷ್ಟು ನೆಟ್ಟಿಗರು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಜೋರಾಗಿ ನಡೀತಾ ಇದೆ. ಅಂಥದ್ರಲ್ಲಿ ಈ ಒಂದು ಫೋಟೋ ಸದ್ಯಕ್ಕೆ ವೈರಲ್ ಆಗಿರೋದ್ರಿಂದ ಈ ಒಂದು ಫೋಟೋಗೆ ಸಂಬಂಧಪಟ್ಟಂತೆಯೂ ಕೂಡ SIT ಅವರು ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ಹೋಗಿ ಭೇಟಿ ಮಾಡಿದ್ರಿ ಅಂತ ಕೂಡ ಪ್ರಶ್ನೆ ಮಾಡಬಹುದಾಗಿದೆ. ಏಕೆಂದರೆ 4 ಜನ ಹೋಗಿರೋದ್ರಿಂದ ಗಿರೀಶ್ ಮಠಣ್ಣನವರ್ ಜೊತೆಗೆ ಚಿನ್ನಯ್ಯ, ಗಿರೀಶ್ ಮಠಣ್ಣನವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು, ವಿಠಲ್ ಗೌಡ, ಸೌಜನ್ಯ ಮಾವ ಆಗಿರ್ಬೋದು, ಇಷ್ಟು ಜನ ಹೋಗಿರೋದ್ರಿಂದ SIT ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿರುವ ಸಾಧ್ಯತೆ ಕೂಡ ಇದೆ. ಇನ್ನು ಶ್ರೀಗಳ ಜೊತೆ ಫೋಟೋದಲ್ಲಿ ಮಾಸ್ಕ್ ಮ್ಯಾನ್ ಪ್ರತ್ಯಕ್ಷ ಆಗಿರೋದೇ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮಾಸ್ಕ್ ಮ್ಯಾನ್ ಯಾವ ಕಾರಣಕ್ಕೆ ಹೋಗಿರಬಹುದು ಅನ್ನೋದು ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿದೆ.
ಏನು ಚಿನ್ನಯ್ಯ ಹೋಗಿರೋದ್ರಿಂದ ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಏನು ಚಿನ್ನಯ್ಯ ಏನೆಲ್ಲ ಆರೋಪಗಳು ಮಾಡಿದ್ರು, ಇಲ್ಲೆಲ್ಲ ಬುರುಡೆ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಬುರುಡೆಗಳ ಜಾಗವನ್ನು ಕೂಡ ಗುರುತು ಮಾಡಿದ್ರು. ಇಂತಿಂತಹ ಜಾಗದಲ್ಲಿ ಹೆಣವನ್ನು ಹೂತು ಹಾಕಿದ್ದೀನಿ ಅಂತ ಕೂಡ ಹೇಳಿದ್ರು. ಆ ಜಾಗಗಳನ್ನು ಕೂಡ ಅಗೆಯಲಾಗಿತ್ತು. ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆದರೆ ಆ ಆರೋಪಗಳು ಯಾವುದೂ ಕೂಡ ಸತ್ಯ ಅಲ್ಲ, ಸತ್ಯಕ್ಕೆ ದೂರವಾಗಿದ್ದು ಅಂತ ಕೂಡ ಗೊತ್ತಾಯಿತು. ಆನಂತರ ಚಿನ್ನಯ್ಯನನ್ನ ಎನ್ಕ್ವೈರಿ ಮಾಡಲಾಯಿತು. ಎನ್ಕ್ವೈರಿ ಮಾಡಿದ ನಂತರ ಕೆಲವೊಂದಿಷ್ಟು ವಿಚಾರವನ್ನು ಕೂಡ ಆತ ಬಾಯಿ ಬಿಟ್ಟಿದ್ದ. ಸೌಜನ್ಯ ಪರ ಹೋರಾಟಗಾರರಾದಂತಹ ಜಯಂತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ ಮೇಡಮ್. ಸರ್, ಈಗ ಒಂದು ಫೋಟೋ ವೈರಲ್ ಆಗ್ತಾ ಇದೆ, ನೀವು ಕೂಡ ನೋಡಿರಬಹುದು, ಶ್ರೀಗಳನ್ನ ಭೇಟಿ ಮಾಡಿರುವಂತದ್ದು. ಹೌದು ಸರ್, ಯಾವ ಕಾರಣಕ್ಕೆ ಹೋಗಿ ಭೇಟಿ ಮಾಡಿರ್ಬೋದು ಸರ್? ಮೇಡಮ್, ಅದರಲ್ಲಿ ಹೋಗ ನಾನಿರಲಿಲ್ಲ. ಅದರಲ್ಲಿ ಮಹೇಶ್ ತಿಮ್ಮರೋಡಿ ಅಣ್ಣ, ಗಿರೀಶ್ ಅಣ್ಣ, ಸೌಜನ್ಯ ಫ್ಯಾಮಿಲಿಯವರು ಹಾಗೂ ಚಿನ್ನಯ್ಯ ಇವರು ಇವಾಗ ಭೇಟಿ ಮಾಡಿರೋದಲ್ಲ ಮೇಡಮ್. ಇವರು ಯಾವತ್ತು ಚಿನ್ನಯ್ಯ ಇದೇ ವಿಷಯವನ್ನು ವಿಠಲ್ ಗೌಡ್ರಿಗೆ ಪ್ರಸ್ತಾಪನೆ ಮಾಡಿ ಆ ನಂತರ ಮಹೇಶನ್ನ ಹೇಳುವಾಗ ಇದು ದೊಡ್ಡ ಗಂಭೀರವಾದ ವಿಷಯ, ಇದು ಸಣ್ಣ ವಿಷಯ ಅಲ್ಲ, ಇದನ್ನು ನೋಡಿ ಇದನ್ನು ಸ್ವಾಮೀಜಿಯ ಗಮನಕ್ಕೆ ತರೋಣ, ಸೌಜನ್ಯನ ಅತ್ಯಾಚಾರ ಕೊಲೆ ವಿಷಯವನ್ನು ಎಲ್ಲವನ್ನು ಹೇಳ್ತಾ ಇದ್ದಾನೆ, ಹಂಗಾಗಿ ಸ್ವಾಮೀಜಿಯ ಗಮನಕ್ಕೆ ತರೋಣ ಅಂತ ಹೇಳಿ ಹೋಗುವಾಗ ಚಿನ್ನಯ್ಯ ಎಲ್ಲವನ್ನು ಏನು 1994ರಿಂದ 2014 ನಡೆದ ಎಲ್ಲಾ ಘಟನೆಯನ್ನು ಅವರು ಚಿನ್ನಯ್ಯ ವಿವರಿಸಿದ್ದಾರೆ ಮೇಡಮ್. ಅದು ನನ್ನ ಪ್ರಕಾರ ಯಾವಾಗಿನ ಫೋಟೋ ಅದೇ ಕಡಿಮೆ ಅಂದ್ರೆ 1.5 ವರ್ಷ 2 ವರ್ಷ ಆಗಿರ್ಬೋದು ನನ್ನ ಅಂದಾಜು. ಅವತ್ತಿದ ಫೋಟೋ ಮೇಡಮ್. ಇವತ್ತು ನಿನ್ನೆ ಹೋಗಿ ಏಕಾಏಕಿ ಹೋಗಿ ಇದು ಮಾಡಿರೋದಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಎಂಬ ಚಿಂತೆಯಿಂದ ಹೋಗಿರೋದಲ್ಲ. ಅಲ್ಲಾಗಿರುವಂತ ಘಟನೆ ಎಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರಕ್ಕೆ ಕೊಲೆಯಾಗಿದೆ. ಆ ಒಂದು ಹೆಣ್ಣು ಮಗಳು ಹೇಳ್ತಾ ಇದ್ದಲ್ಲ, ಯಾವ್ದು ಆ ಬ್ಯಾಗ್ ಹಾಕೊಂಡು ಸ್ಕೂಲ್ ಹೆಣ್ಣು ಮಗಳಂತ. ನಮ್ಮ ಪ್ರಕಾರವಾಗಿ ಅಲ್ಲಿ ಸೌಜನ್ಯ ಅತ್ಯಾಚಾರ ಅಲ್ಲಿ ಮಲ್ಲಿಕ್ ಜೈನ್ ಅಂತ ಒಬ್ಬ ಇದ್ದಾನೆ. ಅವನ ಮನೆ ಅಕ್ಕಪಕ್ಕ ಅಲ್ಲಿ ಒಂದು ಗೌಡ ಸಮಾಜ ಹೆಣ್ಣು ಮಗಳೊಂದು ಸುದ್ದಿ ಇದೆ, ಅದೆಲ್ಲ ಎನ್ಕ್ವೈರಿ ಮಾಡ್ಬೇಕಾಗಿತ್ತು ಅಲ್ಲ ಮೇಡಮ್. ಇದು ಯಾವ್ದು ಆಗ್ತಾ ಇಲ್ಲ. ಇವಾಗ ಎಲ್ಲವನ್ನೂ ನಾವು ಹೇಳ್ಕೊಂಡಿರ್ಲಿಕ್ಕೆ ಆಗಲ್ವಲ್ಲ. ಇದನ್ನ ತನಿಖೆ ಆಗ್ಲಿಕ್ಕೆ SIT ರಚನೆ ಆಗಿರೋದು. ಇದೆಲ್ಲ ಅವರಿಗೆಲ್ಲ ಮಾತಾಡ್ಲಿಕ್ಕೆ ಆಗಲ್ಲ ಮೇಡಮ್. ಮಾತಾಡಿದ್ರೆ ಅವ್ರು ನಾಳೆ ಇರಲ್ಲ. ಯಾರಿಗೆ ಹೇಳುದು, ಯಾರಿಗೆ ಕೇಳೋದು? ಇಂತಹ ಘಟನೆಗಳು ನಡೆದದಕ್ಕೇನೆ ಸರಿ ಸ್ವಾಮೀಜಿ ಹತ್ರ ಎಲ್ಲ ಮಾತಾಡಿಸಿ ಆ ಮಾತ್ರ ಮುಖ್ಯಮಂತ್ರಿ ಹತ್ರ ಮಹೇಶನ್ ಹೇಳ್ತದಲ್ಲ, ಮುಖ್ಯಮಂತ್ರಿ ಮಾತಾಡಿಸಿ ಅಂತ ಹೇಳಿದ್ರಂತ. ಆ ರೀತಿಯಲ್ಲಿ ಹೋಗಿರೋದು ಇದು. ಏಕಾಏಕಿ ಹೋಗಿ ದೇವಸ್ಥಾನ ವಿರುದ್ಧ ನಾವು ಷಡ್ಯಂತ್ರ ಮಾಡ್ಲಿಕ್ಕೆ ಹೋಗಿರೋದಲ್ಲ. ಯಾವುದೇ ಕಾರಣದ ಆತರ ಒಂದು ಚಿಂತೆನೂ ನಮ್ಮ ಹತ್ರ ಇಲ್ಲ. ಇನ್ನೆಲ್ಲ ನೋಡಿದ್ರೆ ಒಂದು ರಂಪಾಟ ಮಾಡ್ತಾ ಇದಾರೆ ಒಂದೊಂದು ಕೆಲವೊಂದು ಮಾಧ್ಯಮದಲ್ಲಿ, ಇಲ್ಲ ಏನೋ 6 ಜನ ಬಂಧನ ಆಗ್ತದೆ ಇವಾಗ ಅವ್ರ ಆರೋಪಿ ಅಂತ ಹೇಳಿ. ನಾವಂತ ಕೆಲಸ ಮಾಡಿಲ್ಲ ಮೇಡಮ್. ಆ ಸ್ವಾಮೀಜಿ ಫೋಟೋ ಇಲ್ಲ. ನಾವ್ ಹೇಳ್ತಾರೆ ನೋಡಿ, ಇವಾಗ ಆ ಸ್ವಾಮೀಜಿ ಆ ಒಂದು ಮಂಜುನಾಥ ಸ್ವಾಮಿಯ ಒಂದು ರೂಪದಲ್ಲಿ ಬಂದಿರೋದು ಅಂತ ಹೇಳ್ಬೋದು ಇವಾಗ. ಅವ್ರು ಇಷ್ಟು ದಿನ ಎಲ್ಲಾ ಸ್ವಾಮೀಜಿಯರು ಹೋಗಿ ಅಲ್ಲೋಗಿ ಎಲ್ಲರ ಕಾಲಿಗೆ ಅಡ್ಡ ಬೀಳ್ತಾ ಇದ್ರು. ಆದ್ರೆ ಇವರು ಹೋಗಿಲ್ಲ. ಇವ್ರಿಗೆ ಗೊತ್ತು ಏನಾಗ್ತಾ ಇದೆ ಏನೆಂಬುದು ಸತ್ಯ ಅವ್ರಿಗೆ ಗೊತ್ತು. ಅದೇ ಸಮಾಜ ಮುಂದೆ ತರಬೇಕಾದ್ರೆ ಒಂದಷ್ಟು ಗೊಂದಲ ಇದ್ದೇ ಇರ್ತಲ್ಲ ಮೇಡಮ್. ಅದಕ್ಕೋಸ್ಕರ ಅವರು ತಾಳ್ಮೆಯಲ್ಲಿ ಇದ್ರಪ್ಪ. ಅದಕ್ಕೆ ಸಮಯ ಸಂದರ್ಭ ಬರುವಾಗ 100% ಸ್ವಾಮೀಜಿ ಉತ್ತರ ಕೊಟ್ಟೇ ಕೊಡ್ತಾರೆ. ಅವ್ರು ನ್ಯಾಯಪರವಾಗಿ ನಿಂತಾರೆ. ಆ ಸೌಜನ್ಯ ಹೆಣ್ಣು ಮಗಳಿಗೆ ಹಾಗೂ ಅಲ್ಲಾಗಿರುವಂತ ಉಳಿದ ಅತ್ಯಾಚಾರಕ್ಕೆ ಒಂದು ಅಂತ್ಯ ಆಡ್ಲಿಕ್ಕೆ ಆ ಸ್ವಾಮೀಜಿ ಮುಂದೆ ನಿಂತ ಭರವಸೆ ಇದೆ ಮೇಡಮ್. ಸತ್ಯಪರವಾಗಿದೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ಅವ್ರು ಮಾತಾಡಲಿಲ್ಲ. ಅದಕ್ಕೆ ಯಾರ ಕಾಲಿಗೆ ಅಡ್ಡ ಬೀಳುವ ಅವಶ್ಯಕತೆ ಇಲ್ಲ. ಅವರ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ. ಇವಾಗ ಹೇಳ್ತಾ ಇರೋದು ಬೆರಗೆ ಇಳಿದ ಮಂಜುನಾಥ ಸ್ವಾಮಿ ಅವರಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್, ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಈ ಒಂದು ಫೋಟೋ 1.5 ಅಥವಾ 2 ವರ್ಷಗಳ ಹಿಂದಿದ್ದು ಅಂತ ಕೂಡ ಸದ್ಯಕ್ಕೆ ಜಯಂತ್ ಅವರು, ಅಂದ್ರೆ ಸೌಜನ್ಯ ಪರ ಹೋರಾಟಗಾರರು ಸದ್ಯಕ್ಕೆ ಸ್ಪಷ್ಟನೆ ನೀಡುವ ಕೆಲಸ ಕೂಡ ಮಾಡಿದ್ದಾರೆ.